ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. 2 ಘಟನೆಗಳನ್ನು ಖಂಡನೆ ಮಾಡಿ ಇವತ್ತು ನಾವೆಲ್ಲೆಲ್ಲರೂ ಕುಡಿದೀವಿ. ಇದು ಒಂದು ಸಮಾಜಕ್ಕೆ ಆದಂಥ ಅಪಮಾನದ, ಪೂರ್ಣ ಹಿಂದೂ ಸಮಾಜಕ್ಕೆ ಆದಂಥ ಅಪಮಾನವನ್ನು ನಾವೆಲ್ಲರೂ ಕೂಡಿ ಖಂಡನೆ ಮಾಡ್ತಾ ಇದ್ದೀವಿ. ಸರ್ಕಾರ ಗಂಭೀರವಾಗಿತ್ತಂತಂದ್ರೆ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಆಗೋದಿಲ್ಲ. ಅಧಿಕಾರಿಗಳನ್ನ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಅವ್ರನ್ನ ಮೊದಲು ಜೈಲಿಗೆ ಹಾಕಬೇಕು. ಅಂದ್ರೆ ಸರ್ಕಾರ ಮಾಡಲಿಲ್ಲ ಅಂತಂದ್ರೆ, ಸರ್ಕಾರ ಇದನ್ನು ಮಾಡಲಿಲ್ಲ ಅಂತಂದ್ರೆ ಬಹುತೇಕ ಸರ್ಕಾರನೇ ಒಬ್ಬ ಕೊಡಾಕಂತ ಭಾವನೆ ಜನಮಾನಸದಲ್ಲಿ ಆಗ್ತದೆ. ಮೊದಲು ಅಷ್ಟು ಮಾಡಿ ಆಮೇಲೆ ಅವ್ರನ್ನ ಡಿಸ್ಮಿಸ್ ಮಾಡ್ರಿ. ಅವ್ರು ಬರೀ ಯಾಕಂದ್ರೆ ಇಷ್ಟು ವರ್ಷದಾಗ ಇದು ಮೊದಲನೇ ಸಲ ಆಗೈತೆ ಅಂತಂದ್ರೆ ಇದ್ರ ಹಿಂದೆ ಯಾರಾದ್ರೂ ಕುಮ್ಮಕ್ಕಿರ್ಬೋದು. ಬಟ್ ಇದು ಬರೇ ಬ್ರಾಹ್ಮಣ ಸಮಾಜಿಗೆ ಆದಂತ ಅಪ್ಪನ ಅಂತ ತಿಳ್ಕೊಬರ್ಲಿಲ್ಲ, ಅನೇಕ ಸಮಾಜದವರು ಬಂದಿದ್ದಾರೆ. ಹೀಗಾಗಿ ಎಲ್ಲ ಹಿಂದೂಗಳ ಒಗ್ಗಟ್ಟಾಗಿ ನಾವು ಇದನ್ನು ಖಂಡಿಸ್ತೇವೆ. ಈ ರೀತಿ ಆಗಬಾರ್ದನ್ನೋ ಎಚ್ಚರಿಕೆಯನ್ನ ಈ ಮುಖಾಂತರ ಕೊಡುವಂಥದ್ದು ಒಂದು ಸಾಂಕೇತಿಕವಾಗಿ ಇರ್ತದೆ. ಆದ್ರೆ ಇನ್ನೂ ಪ್ರತಿಭಟನೆ ಬಹಳ ದೊಡ್ಡ ಮಟ್ಟಿಗೆ ಆಗ್ತದೆ. ಅದಕ್ಕೆ ಸರ್ಕಾರ ಎಚ್ಚರಿಸಿಕೊಂಡು ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಮುಖಾಂತರ ಹಾಕಿ ಅವ್ರಿಗೆ ಜೈಲಿಗೆ ಹಾಕಬೇಕು. ಅಂದಾಗ ಸರ್ಕಾರದ ಪಾತ್ರ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಇದು ಮಾಡಲಿಲ್ಲ ಅಂದ್ರೆ ಸರ್ಕಾರದನ್ನು ಪಾತ್ರ ಐತೆ ಅನ್ನೋದಾಗ್ತದೆ. ಸರ್ಕಾರ ಇವತ್ತು ನಾನು ಇದು ಮಾತಾಡಬಾರ್ದು ಅನ್ನೋ ಮಾತಾಡ ಯಾರು ಜನಿವಾರನ್ನು ಕಟ್ಟು ಮಾಡಿದಾರಲ್ಲ, ಕಟ್ಟಿಸುವಂಥದ್ದು ಅವರು ಅಥವಾ ಅವರು ಬಂಧನಕ್ಕೆ ಬರುವಂಥ ದಿವಸದೊಳಗೆ ಅದನ್ನು ಯಾರಾದರೂ ಕೈ ಕಟ್ಟಿಸುವಂಥ ವ್ಯವಸ್ಥೆ ತಂತರನೇ ಆಗ್ತದೆ. ಪಾಪ ನಮ್ಮ ವಕೀಲರ ಪರಿಷತ್ ಗೋಕಾಕ್ ಬೆಂಗಳೂರಿನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಹಾಗೂ ಡೆಸಿಗ್ನೇಟೆಡ್ ಪರ್ಸನ್ ಆಫ್ ಇಂಡಿಯನ್ ಬಾರ್ ಕೌನ್ಸಿಲ್ ಶ್ರೀಯುತ ಸದಾಶಿವ ರೆಡ್ಡಿ ಇವರ ಕಚೇರಿಯಲ್ಲಿ ದುಷ್ಕರ್ಮಿಗಳು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ಪ್ರಯತ್ನವಾಗಿದೆ. ಇವತ್ತಿನ ದಿವಸ ನಮಗೆ ಮಾನ್ಯ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ನಿರ್ದೇಶನದಂತೆ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕು ಮತ್ತು ಜಿಲ್ಲಾ ನ್ಯಾಯಾಲಯಗಳ ಜಿಲ್ಲಾ ವಕೀಲರ ಸಂಘ, ತಾಲೂಕು ವಕೀಲರ ಸಂಘ ಹಾಗೂ ಮೆಟ್ರೋಪಾಲಿಟನ್ ಎಲ್ಲ ವಕೀಲರ ಸಂಘದ ವತಿಯಿಂದ ಮೌನ ಮೆರವಣಿಗೆಯ ಮೂಲಕ ಇವತ್ತು ಆಯಾ ರಾಜ್ಯದ ತುಂಬ ಯಾರು ತಹಸೀಲ್ದಾರ್ ಇರ್ಬೋದು, ಯಾರು DC ಇರ್ಬೋದು ಹಾಗೂ ಕೌನ್ಸಿಲರ್ ಇರ್ಬೋದು, ಎಲ್ಲರಿಗೂ ಮೌನ ಮೆರವಣಿಗೆಯ ಮುಖಾಂತರ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತಿನ ದಿವಸ ನಮ್ಮ ವಕೀಲರ ಸಂಘ ಗೋಕಾಕಿನ ಎಲ್ಲ ಸರ್ವ ಸದಸ್ಯರ ಮುಖಾಂತರವಾಗಿ ನಮ್ಮ ತಹಶೀಲ್ದಾರ್ ಸಾಹೇಬರಿಗೂ ನಾವು ನಮ್ಮ ಬಾರ್ ಅಸೋಸಿಯೇಷನ್ ಮನವಿ ಸಲ್ಲಿಸ್ತಾ ಇದ್ದೀವಿ. ಕಾರಣ ದುಷ್ಕರ್ಮಿಗಳ ಮೇಲೆ ಹುತಾತ್ಮವಾಗಿ ಅರೆಸ್ಟ್ ಆಗಬೇಕು ಅಂತ ಮಾರಣಾಂತಿಕವಾದಂಥ ಹಲ್ಲೆಯನ್ನ ಖಂಡಿಸಿ ಅವರಿಗೆ ಕಾನೂನು ರೀತಿಯ ಯೋಗ್ಯವಾದ ಶಿಕ್ಷೆ ಆಗಬೇಕು. ನಾವು ವಕೀಲರು ಅಂತಂದ್ರೆ ಸಂವಿಧಾನಬದ್ಧವಾದಂಥ ಕ್ಲಾಸ್ 1 ಆಫ್ ರೈಟ್ಸು, ಕ್ಲಾಸ್ 1 ಆಫ್ ಲಾ ಇದ್ದಂಗೆ. ನಾವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಒಂದು ಅವಿಭಾಜ್ಯ ಅಂಗ. ವಕೀಲರಿಗಾಗಿ ಸಂವಿಧಾನದ 1ನೇ ಅಂಗ ಅಂತೇಳಿ ನಮ್ಮ ನ್ಯಾಯಾಂಗವನ್ನು ಕರೀತಾರೆ. ಅಂತ ಒಂದು ವಕೀಲರಿಗೆ ನಾವು ಪಬ್ಲಿಕ್ಕಿಗೆ ಕೊಡ್ತಕ್ಕಂಥ ನ್ಯಾಯದಾನವನ್ನು ಮಾಡಿದಂಥ ವಕೀಲರ ಮೇಲೆ ಇಂಥ ಹಲ್ಲೆ ಆದರೆ ಇನ್ನು ಜನಸಾಮಾನ್ಯರ ಗತಿ ಅಧೋಗತಿ ಆಗುತ್ತೆ. ಕಾರಣ ಸಂಬಂಧಪಟ್ಟ ಮಾನ್ಯ ಗೃಹ ಸಚಿವರು ಈ ಒಂದು ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ರಾಜ್ಯಪಾಲರ ಮುಖಾಂತರ ಮತ್ತು ಹಾಗೂ ಕರ್ನಾಟಕ ರಾಜ್ಯದ ಜನ ಸರ್ಕಾರದ ಮುಖ್ಯಮಂತ್ರಿಗಳ ಮುಖಾಂತರ ಇನ್ನು ಒಂದೇ ವಾರದಲ್ಲಿ ದುಷ್ಕರ್ಮಿಗಳನ್ನ ಬಂಧಿಸಿ
ರಾಜಾರೋಷವಾಗಿ ಕಾನೂನಿನ ಶಿಕ್ಷೆಯನ್ನು ಒಳಪಡಿಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕಂತ ಹೇಳಿ ಸರ್ವ ಗೋಕಾಕ್ ವಕೀಲರ ಸಂಘದ ಪರವಾಗಿ ನಾವು ಇವತ್ತು ನಮ್ಮ ಗೋಕಾಕಿನ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದಿನದಾಗಿ ನಮ್ಮ ಹಿರಿಯ ವಕೀಲರಾದಂಥ ತಹಸೀಲ್ದಾರ್ ಸಾಹೇಬ್ ಈ ಮನವಿಯನ್ನು ಇವತ್ತನ ಒಂದು ಗೃಹಮಂತ್ರಿಗಳು ಹಾಗೂ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಇವತ್ತಿನ ಅದನ್ನು ಮೇಲ್ ಮಾಡ್ತೀವಿ ಏನು ಫಾರ್ವರ್ಡ್ ಮಾಡ್ತೀವಿ ಮಾಡಿ ಹಲೋ ಬಂದು ಒದಗಿದೆ. ಯಾಕೆಂದ್ರೆ ಏನನ್ನೋ ತಿರಸ್ಕಾರ ಮಾಡ್ತಾ ಇದ್ರು, ಆದ್ರೆ ಇವತ್ತು ನಮ್ಮ ಕೊರಳಿನ ಜನಿವಾರಕ್ಕೆ ಕೈ ಹಾಕಿದ್ದಾರೆ ಅಂತಂದ್ರೆ ನಾವು ಪ್ರತಿಭಟಿಸದೆ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಬ್ರಾಹ್ಮಣ ಸಮಾಜದ ಬಂಧುಗಳಲ್ಲೂ ಕೂಡ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯವರ ಹತ್ತಿರ ನಾವೆಲ್ಲ ಬಂದು ಸೇರಿದ್ದೇವೆ. ನಮ್ಮ ಜನಿವಾರ ಅಂತಂದ್ರೆ ಸುಮ್ಮನೆ ಏನೋ ದಾರ ಅಂತ ತಿಳಿಯಬಾರದು. ಇದರಲ್ಲಿ ಗಾಯತ್ರಿ ಮಂತ್ರದ ದಿವ್ಯವಾದ ತೇಜಸ್ಸಿದೆ. ಅದನ್ನು ಹಿಡಿದುಕೊಂಡು ಯಾರನ್ನಾದರೂ ಕೂಡ ಶಪಿಸಿದರೆ ಅವನು ನಿರ್ನಾಮವಾಗಿ ಹೋಗಿಬಿಡ್ತಾನೆ. ಅದರಿಂದ ಅದರ ಬಗ್ಗೆ ತಾತ್ಸಾರ ಭಾವವನ್ನು ತಾಳದೆ ಪರೀಕ್ಷೆಗಳನ್ನು ಬೇಕಾದಷ್ಟು ನಡೆಸಲಿ, ಜನಿವಾರವನ್ನು ತೆಗೆಸಿಯೇ ಪರೀಕ್ಷೆ ನಡೆಸಬೇಕು ಅನ್ನುವಂತ ಹುನ್ನಾರ ಏಕೆ? ಅದರಿಂದ ನಮ್ಮ ಜನಿವಾರದ ಕೊರಳಿ ಹಾಕಿರತಕ್ಕಂತ ಜನಿವಾರಕ್ಕೆ ಕೈ ಹಾಕಿದ್ದಾರೆ ಅಂತಂದ್ರೆ ಇದನ್ನು ನಾವು ಪ್ರತಿಭಟಿಸಲಿ, ನಾವು ಬಿಡಬಾರದು. ಅದಕ್ಕಾಗಿ ಈ ಪ್ರತಿಭಟಿಸ್ತಾ ಇದ್ದೇವೆ. ಈ ಒಂದು ನಡೆದಿರತಕ್ಕಂತ ಘಟನೆ ನಾವು ಪ್ರತಿಭಟಿಸುವ ಉದ್ದೇಶ ಏನು ಅಂತಂದ್ರೆ ಮುಖ್ಯವಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇದು ಏನೋ ಒಂದು ಕಡೆ ನಡೆದಿರತಕ್ಕಂತ ಘಟನೆ ಅಂತ ನಾವು ಭಾವಿಸ್ತಾ ಇಲ್ಲ. ಇದು ಎಲ್ಲ ಕಡೆಗೆ ಸರಿ ಎಚ್ಚೆತ್ತುಕೊಳ್ಬೇಕು. ಸರ್ಕಾರ ಎನ್ನುವಂತಹದ್ದು ಏನೊಂದು ನಾನಾ ವಿಧವಾದ ಬ್ರಾಹ್ಮಣರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಇದು ನಿಲ್ಲಬೇಕು. ಇದನ್ನ ಸಮಾಜ ಅಂದ್ರೆ ಶಾಂತಿ ಪ್ರಿಯ ಸಮಾಜ, ಸಂವಿಧಾನದ ರಕ್ಷಣೆ ಮಾಡುವುದು, ಸಂವಿಧಾನ ಮುಖಾಂತರ ಈ ದೇಶದಲ್ಲಿ ವಾಸ ಮಾಡುವುದು, ಯಾವುದೂ ತೊಂದರೆಗೊಳ್ಳದೆ ಈ ದೇಶದ ಒಂದು ಉತ್ತಮ ನಾಗರಿಕರಂತ ಹೇಳಿ ಇಡೀ ವಿಶ್ವದಲ್ಲಿ ಖ್ಯಾತಿ ಪಡೆದಿದ್ದಂತ ನಮ್ಮ ಬ್ರಾಹ್ಮಣ ಸಮಾಜ. ಇವತ್ತು ವಿದೇಶದಲ್ಲಿ ಈಗ ಒಂದು ನಮ್ಮ ದೇಶದಾಗಿಂದ ಅನೇಕ ಜನ ಹೊರಗೆ ಕೆಲಸಕ್ಕೆ ಹೋಗಿದಾಗ ಅದರದಲ್ಲಿ ಪ್ರಾಧಾನ್ಯತೆ ಕೊಡೋದು ನಮ್ಮ ಸಮಾಜಕ್ಕೆ. ಯಾಕಂದ್ರೆ ನಾವು ಯಾವತ್ತು ಈ ಸಮಾಜದಲ್ಲಿ ಒಂದು ಮಾದರಿಯಾದಂತ ಕೆಲಸ ಇಡೀ ದೇಶಕ್ಕೆ ಮಾಡಿದ ಇತಿಹಾಸ ಇದೆ. ಈ ದೇಶ ಸ್ವಾತಂತ್ರ್ಯ ಆಗ್ಲಿಕ್ಕೆ ಅನೇಕ ಕೊರತೆ ಈ ಸಮಾಜ ವತಿಯಿಂದ ಕೊಟ್ಟಿದ್ದೀವಿ. ಸಂವಿಧಾನ ರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ದೀವಿ. ಯಾವುದೋ ಒಂದು ಘಟನೆ ಆದ್ಮೇಲೆ ಯಾವುದೂ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ನೋಡ್ಕೊಳ್ಳುವಂತ ಜನ, ಆದ್ರೆ ಪದೇ ಪದೇ ನಮಗೆ ತೊಂದರೆ ಕೊಡುವಂತ ಕೆಲಸ ಕೆಲವೊಂದು ದುಷ್ಟಗಳು ಮಾಡ್ತಾ ಇದ್ದಾರೆ. ಅದು ಆಗಬಾರ್ದಂತ ಹೇಳಿ ನಾವು ಪ್ರಯತ್ನ ಮಾಡಬೇಕು, ನಮ್ಮಲ್ಲಿ ಒಕ್ಕಟ್ಟು ಇಟ್ಕೋಬೇಕು. ನಾವು ಯಾವತ್ತು ಯಾವುದು ಗಲಭ ಮಾಡುವಂತ ಕೆಲಸ ಇನ್ನತಕ್ಕ ಮಾಡಿಲ್ಲ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.